ಉಪಚುನಾವಣೆಯ ಸಮರ ಇವತ್ತಿಗೆ ಅಧಿಕೃತವಾಗಿ ಮುಕ್ತಾಯವಾಗಿದೆ. ಇನ್ನೇನಿದ್ರೂ ಕೂಡ ಫಲಿತಾಂಶ ಮಾತ್ರ ಬಾಕಿ ಇದೆ. 3 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಈಗ ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ. ಇದರ ಜೊತೆಗೆ ಅಲ್ಲಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿಬಂದರೆ, ಇನ್ನೊಂದು ಕಡಿಷ್ಟು ಕಡೆಗೆ ಕೆಲವೊಂದಿಷ್ಟು ಕಿರಿಕ್ಗಳಿತ್ತು. ಇದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ 90% ಮತದಾನ ಒಟ್ಟಾರೆಯಾಗಿ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬೈ ಎಲೆಕ್ಷನ್ನ ರಿಪೋರ್ಟನ್ನು ಮೊದಲಿಗೆ ನೋಡೋಣ ಬನ್ನಿ. ಈ ಚುನಾವಣೆ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ. ಯಾರ್ಯಾರೋ ಎಲ್ಲಿಂದನೋ ಬಂದು ಅವರ ಹಕ್ಕನ್ನ ಜನ ಒಪ್ತಾ ಇಲ್ಲ. ಖಂಡಿತವಾಗ್ಲೂ ಈ ಬಾರಿ ನನಗೊಂದು ಅವಕಾಶ ಸಿಗುತ್ತೆ ಅಂತ. ಎಷ್ಟು ಯೂಟರ್ನ್, ದಿನನಿತ್ಯ ಯೂಟರ್ನ್. ಬಿರುಸಿನ ಮತದಾನಕ್ಕೆ ತೆರೆ, ಅಭ್ಯರ್ಥಿಗಳ ಹಣೆಬರಹ ಬರೆದ ಮತದಾರ. ಇವಿಎಂನಲ್ಲಿ ಭವಿಷ್ಯ ಭದ್ರವಾಗ್ತಿದ್ದಂತೆಯೇ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಇವತ್ತು 3 ಮಿನಿ ಕುರುಕ್ಷೇತ್ರದಲ್ಲಿ ಭರ್ಜರಿ ಮತದಾನವೇನೋ ನಡೆಯಿತು. ಯುವತಿಯರು, ಮಹಿಳೆಯರು, ಪುರುಷರು, ಹಿರಿಯರು ಸೇರಿದಂತೆ ಎಲ್ಲರೂ ಮತದಾನದ ಹಬ್ಬದಲ್ಲಿ ಭಾಗಿಯಾದರು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಿತು. ಮೂರು ಮಿನಿ ಕುರುಕ್ಷೇತ್ರದಲ್ಲಿ ಬಿರುಸಿನ ಮತದಾನಕ್ಕೆ ತೆರೆ. ಹೈ ವೋಲ್ಟೇಜ್ ಕದನ ಕಣವಾಗಿರೋ ಚನ್ನಪಟ್ಟಣದಲ್ಲಿ ಬಿರುಸಿನ ಮತದಾನವೇ ನಡೆಯಿತು. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಮಧ್ಯೆ ಟಫ್ ಫೈಟ್ ನಡೀತಿದೆ. ಸ್ವಗ್ರಾಮ ಚಕ್ಕರೆ ಮತಗಟ್ಟೆಯಲ್ಲಿ ಪತ್ನಿ ಜೊತೆ ಆಗಮಿಸಿ ಯೋಗೇಶ್ವರ್ ಮತ ಚಲಾಯಿಸಿದ್ರು. ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಚುನಾವಣೆ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಯಾರ್ಯಾರೋ ಎಲ್ಲಿಂದನೋ ಬಂದು ಸಂಬಂಧ ಇಲ್ಲದೆ ಬಂದು ಈ ಕ್ಷೇತ್ರದಲ್ಲಿ ಅವರ ಹಕ್ಕನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಜನ ಒಪ್ತಾ ಇಲ್ಲ. ಸ್ಥಳೀಯರಿಗೆ ಈ ಕ್ಷೇತ್ರದ ಬಗ್ಗೆ ಅನುಭವ ಇರ್ತಕ್ಕಂಥವನಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬೇರೆ ಏನೂ ಇಶ್ಯೂಸ್ ಇಲ್ಲ. ಇಲ್ಲಿ ನಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ. ಇನ್ನು ಚನ್ನಪಟ್ಟಣದ ಕೆಂಗಲ್ ಗ್ರಾಮದಲ್ಲಿ ಆಂಜನೇಯ ದೇವಾಲಯಕ್ಕೆ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಅದು ಗ್ರಾಮಸ್ಥರು ಮೂಡಿಸಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಈ ಬಾರಿ ನನಗೊಂದು ಅವಕಾಶ ಸಿಗುತ್ತೆ ಅಂತ ಕೆಂಗಲ್ ಹನುಮಂತಯ್ಯನ ದೇವಾಲಯದ ಆಚೆ ನಿಂತು ಆ ಒಂದು ಹನುಮಂತಯ್ಯನ ನಾನು ಒಂದು ಭಕ್ತನಾಗಿ ಇವತ್ತು ಅನ್ಕೊಂಡಿದ್ದೇನೆ. ಜನ ನನಗೊಂದು ಆಶೀರ್ವಾದ ಮಾಡ್ತಾರೆ ಅಂತ ಆತ್ಮವಿಶ್ವಾಸದಲ್ಲಿದ್ದೆ. ಚನ್ನಪಟ್ಟಣದ ತಿಟ್ಟ ಮಾರನಹಳ್ಳಿಯಲ್ಲಿ ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ದ ಸರೋಜಮ್ಮ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯೆ ಇದ್ದ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿ ಮೆಚ್ಚುಗೆಗೆ ಪಾತ್ರರಾದರು. ಶಿಗ್ಗಾವಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತದಾನ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ. ಬೊಮ್ಮಾಯಿ ರಾಜೀನಾಮೆಯಿಂದ ತೆರವಾಗಿದ್ದ ಕ್ಷೇತ್ರದಲ್ಲಿ ಭರ್ಜರಿ ಮತದಾನ ನಡೆಯಿತು. ಬಿಜೆಪಿ ಅಭ್ಯರ್ಥಿಯಾಗಿರೋ ಭರತ್ ಬೊಮ್ಮಾಯಿ ಹಕ್ಕು ಚಲಾಯಿಸಿದ್ರು. ಸಂಸದ ಬೊಮ್ಮಾಯಿ ಕೂಡ ಮತದಾನ ಮಾಡಿದ್ರು. ಇದೊಂದು ಯೂಟರ್ನ್ ಸರ್ಕಾರ ಅಂತ ಕಿಡಿಕಾರಿದ್ರು. ಮೂಡಾದಲ್ಲಿ ಯೂಟರ್ನ್ ಆಯ್ತು, ವಾಲ್ಮೀಕಿಯಲ್ಲಿ ಹಣ ತಗೊಂಡು ಮತ್ತೆ ವಾಪಸ್ ಕೊಟ್ಟರು. ಎಷ್ಟು ಯೂಟರ್ನ್, ದಿನನಿತ್ಯ ಯೂಟರ್ನ್ಗಳು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಮತದಾನ ಮಾಡಿದ್ರು. ಬಳಿಕ ಮಾತನಾಡಿ ಈ ಕ್ಷೇತ್ರಕ್ಕೆ ವನವಾಸ ಅಂತ್ಯ ಆಗುತ್ತೆ ಅಂದ್ರು. ಏನು ವನವಾಸ ಕೊನೆಗೊಳಿಸಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ದೇವರು ಇದಕ್ಕೆ ಫಲ ಕೊಡ್ತಾನಂತೇಳಿ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಭರತ್ ಬೊಮ್ಮಾಯಿ ಅವರ ಮೈನಸ್ ಪಾಯಿಂಟೇ ಬೊಮ್ಮಾಯಿ ಅವರು. ಇನ್ನು ಕಾಂಗ್ರೆಸ್ನಿಂದ ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದ ಅಜ್ಜಂಪೀರ್ ಖಾದ್ರಿ ತಮ್ಮ ಹಕ್ಕು ಚಲಾಯಿಸಿದ್ರು. ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ, ತಾಯಿಯಂದರಲ್ಲಿ, ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಕಡ್ಡಾಯವಾಗಿ ಮತದಾನ ಮಾಡಬೇಕು. ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ನಿಮ್ಮ ಹಕ್ಕನ್ನು ಚಲಾಯಿಸಿ. ನಿಮ್ಮ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿರಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಹಕ್ಕು ಚಲಾಯಿಸಿ. ಆದರೆ ಮತದಾನದಿಂದ ದೂರ ಉಳಿಬೇಡ್ರಿ. ಮತದಾನ ಮಾಡೋಕೆ ಅಮೆರಿಕದಿಂದ ಬಂದಿದ್ದ ಯುವತಿ. ಶಿಗ್ಗಾವಿಯಲ್ಲಿ ದೂರದ ಅಮೆರಿಕದಿಂದ ಬಂದು ಲಾ ಸ್ಟೂಡೆಂಟ್ ಅನುಷಾ ಮತದಾನ ಮಾಡಿ ಎಲ್ಲರಿಗೂ ಮಾದರಿಯಾದರು. ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿ ಕಡ್ಡಾಯ ಮತದಾನ ಪ್ರತಿಯೊಬ್ಬರಿಗೂ ಆಗಲೇಬೇಕು ಅಂತ ನಾನು ನಂಬ್ತೀನಿ. ಒಬ್ಬ ಜವಾಬ್ದಾರಿಯುತ ನಾಯಕನನ್ನು ಆರಿಸ್ತಿರೋದು ನಮ್ಮೆಲ್ಲರ ಹಕ್ಕು ಕೂಡ ಹೌದು. ಸೊ ಅದಕ್ಕಾಗಿ ನಾವೆಲ್ಲೇ ಇದ್ರೂ ಬಂದು ಮತದಾನ ಮಾಡಲೇಬೇಕು ಅನ್ನೋದು ನನ್ನ ಸ್ವಂತ ಅನಿಸಿಕೆ. ಶಿಗ್ಗಾವಿಯ ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ 95 ವರ್ಷದ ದುರ್ಗಮ್ಮ ವೀಲ್ ಚೇರ್ನಲ್ಲಿ ಬಂದು ತಮ್ಮ ಹಕ್ಕು ಚಲಾಯಿಸಿದ್ರು. 47 ಮನೆಗಳಿಗೆ ಹಕ್ಕುಪತ್ರ ನೀಡದೆ ಸರ್ಕಾರ ನಿರ್ಲಕ್ಷ್ಯ ಆರೋಪ ಹಿನ್ನೆಲೆಯಲ್ಲಿ ಸವಣೂರ್ನ ದಂಡಿನಪೇಟೆ ಗ್ರಾಮಸ್ಥರು ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ರು. ಸಂಡೂರಿನಲ್ಲಿ ಸಂಸದ ಇ ತುಕಾರಾಂ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಆಗಮಿಸಿ ಮತದಾನ ಮಾಡಿದ್ರು. ಇವತ್ತು ಮತದಾನದ ಹಕ್ಕಿನಿಂದ
ಈ ಮತದಾನದ ಪ್ರಕ್ರಿಯೆಯಿಂದ ದೂರ ಉಳಿಬಾರ್ದು. ಯಾಕಂದರೆ ನಿರ್ಣಾಯಕರು ಅವರೇ. ಇವತ್ತು ನಮ್ಮ ದೇಶನ ಯಾವ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ಯುವಕರು ಇವತ್ತು ಯಾವುದೇ ರೀತಿಯಿಂದ ಮತದಾನದಿಂದ ದೂರ ಉಳಿಬಾರ್ದು. ಇತ್ತ ಕುಮಾರಸ್ವಾಮಿ ಬಗ್ಗೆ ಸಚಿವ ಜಮೀರ್ ಆಕ್ಷೇಪಾರ್ಹ ಹೇಳಿಕೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಜಮೀರ್ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ತೀವ್ರ ಆಕ್ರೋಶ ಹೊರಹಾಕಿದ್ರು. ಅಭ್ಯರ್ಥಿಗಳ ಹಣೆಬರಹವನ್ನ ಮತದಾರ ಬರೆದಿದ್ದು ಇವಿಎಂನಲ್ಲಿ ಭವಿಷ್ಯ ಭದ್ರವಾಗಿದೆ. ನವೆಂಬರ್ 23ರಂದು ಫಲಿತಾಂಶ ಪ್ರಕಟವಾಗಲಿದ್ದು ಯಾರಿಗೆ ಗೆಲುವಿನ ಮಾಲೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.